ಇಲ್ಲಿ ಇರೋ ದೊಡ್ಡ ದೊಡ್ಡ ಬಾಸ್ಗಳಾಗಲಿ, ಚಿಕ್ಕ ಮಟ್ಟದ ಮಾಸ್ಟರ್ಗಳಾಗಲಿ, ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಉಲ್ಲೇಖಿಸಿರುವಂತೆ ತುಂಬಾ ಕೆಟ್ಟ ಕೆಲಸಗಳಲ್ಲಿ ತೊಡಗಿರುವವರೇ ಆಗಿರಬಹುದಲ್ಲವೇ? ಹಾಗಿದ್ರೆ ಕೊನೆಗೆ ಅಂಥ ಅಸಭ್ಯತನವನ್ನೇ ಪೋಷಿಸುವ ಈ ಸಿಸ್ಟಂಗೆ ನಾವು ಸಪೋರ್ಟ್ ಕೊಡೋದು ಹೇಗೆ ಸರಿ ಅಂತ ಹೇಳ್ಕೊಳ್ಳೋದು? ಎಂಥ ಮುಗ್ಧತೆ ನಿಮ್ಮದು! ಆ ಮನುಷ್ಯ ಅಷ್ಟೊಂದು ಕೋಟಿ ಸಂಪಾದಿಸಿದ್ದು ಯಾವುದಕ್ಕೆ ಅಂತ ಅನ್ಕೊಂಡಿದ್ದೀರಾ? ಸೆಲೆಬ್ರಿಟಿ ಅಂದ್ಮೇಲೆ ಒಳ್ಳೆಯವನಿರಲೇಬೇಕು ಅನ್ನೋದು ನಿಮ್ಮ ಭ್ರಮೆ. 5 ಜನರನ್ನ ಪೂಜಿಸ್ತೀರಾ, ಅದ್ರಲ್ಲಿ ಇಬ್ಬರೇ ಕೆಟ್ಟವರು ಅಂತ ನಂಬ್ತೀರಿ. ಆದ್ರೆ ಸತ್ಯ ಏನಂದ್ರೆ ಉಳಿದ 3 ಇನ್ನೂ ಬಯಲಾಗಿಲ್ಲ ಅಷ್ಟೇ. ಮನುಷ್ಯರು ಅಂದ್ರೆ ಮೂಲತಃ ಕಾಡಿನ ಪ್ರಾಣಿಗಳು. ಬುದ್ಧಿ ಇದ್ರೂ ಅದು ನಡೆಯೋದು ಪ್ರಾಣಿ ಪ್ರವೃತ್ತಿ ಮೇಲೆ. ಇದನ್ನ ಅರಿತುಕೊಳ್ಳದಿದ್ರೆ ನಿಮಗೆ ಪದೇ ಪದೇ ಆಘಾತ ಆಗ್ತಾನೆ ಇರುತ್ತೆ. ಅವನು ರಾಜಕಾರಣಿಯಾಗಿರೋದು ಪುಣ್ಯ ಮಾಡೋಕ್ಕಲ್ಲ, ತನ್ನ ನೀಚ ಆಸೆಗಳನ್ನ ತೀರಿಸಿಕೊಳ್ಳೋಕೆ. ಯಾರೋ ಅಷ್ಟೊಂದು ಸಂಪಾದಿಸ್ತಿದ್ದಾರೆ ಅಂದ್ರೆ ಅದು ಯಾವುದಕ್ಕೆ ಅಂತ ಅನ್ಕೊಂಡಿದ್ದೀರಾ? ದಾನ ಮಾಡೋಕ್ಕ ಅಥವಾ ಲೋಕ ಉದ್ಧಾರ ಮಾಡೋಕ್ಕ? ನನಗೆ ಸೆಕ್ಸ್ ಬೇಕು ಅಂತ ಅವನು ಕೇಳೋದ್ರಲ್ಲಿ ಅವನಿಗೇನೂ ಅಡ್ಡಿಯಿಲ್ಲ. ಯಾರೋ ಒಬ್ಬ ಮಧ್ಯವರ್ತಿ ದೇಶ ವಿದೇಶದ ಹೆಣ್ಣು ಮಕ್ಕಳನ್ನ ತಂದುಕೊಡ್ತಾನೆ ಅಂದ್ರೆ ಇವನು ಆ ನೀಚ ದಾರಿನೇ ಹಿಡಿತಾನೆ. ಇವತ್ತು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಿದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮಂತ ಎಷ್ಟೋ ಯುವಕರು. ನಿಮ್ಮನ್ನ ಭೇಟಿಯಾಗಿ ತುಂಬಾನೇ ಸಂತೋಷ ಆಯಿತು. ಒಬ್ಬ ಐಐಟಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿ ಮುಂದೆ ನಾನು ಯಾವುದೋ ಟೆಕ್ ಕಂಪನಿ, ಸ್ಟಾರ್ಟ್ಅಪ್ ಅಥವಾ ಸಿವಿಲ್ ಸರ್ವಿಸ್ ಸೇರ್ಬೋದು. ಆದ್ರೆ ಇತ್ತೀಚಿನ ಸುದ್ದಿಗಳನ್ನ ನೋಡಿದ್ರೆ ಈ ಕಾರ್ಪೊರೇಟ್ ಪ್ರಪಂಚದ ದೊಡ್ಡ ತಲೆಗಳೆಲ್ಲ ಎಪ್ಸ್ಟೀನ್ ಫೈಲ್ಸ್ನಲ್ಲಿರೋ ತರಾನೇ ಅಸಹ್ಯದ ಕೆಲಸಗಳಲ್ಲಿ ತೊಡಗಿರೋದು ಗೊತ್ತಾಗ್ತಿದೆ. ಪೀಟರ್ ಥೀಲ್ ಅಥವಾ ಬಿಲ್ ಗೇಟ್ಸ್ ಅಂತಹ ವ್ಯಕ್ತಿಗಳನ್ನ ತಗೊಂಡ್ರೆ ಇಂತಹ ನೀಚ ವ್ಯವಸ್ಥೆಗೆ ನಮ್ಮ ಬುದ್ಧಿಶಕ್ತಿ ಮತ್ತೆ ಶ್ರಮವನ್ನ ಧಾರೆ ಎರೆಯೋದನ್ನ ಹೇಗೆ ತಾನೇ ಸಮರ್ಥಿಸಿಕೊಳ್ಳೋದು? ನಮ್ಮ ಕೈಯಲ್ಲೂ ರಕ್ತ ಅಂಟಿದೆ ಅನ್ನೋ ಆ ಅಪರಾಧಿ ಪ್ರಜ್ಞೆಯನ್ನ ಹೇಗೆ ಎದುರಿಸೋದು? ಈ ವ್ಯವಸ್ಥೆಯ ವಿರುದ್ಧ ಬಂಡಾಯ ಏಳದಿದ್ರೆ ಆ ಅಸಹ್ಯಕ್ಕೆ ನಾವು ಸಾಥ್ ಕೊಡ್ತಿದ್ದೀವಿ ಅಂತ ಅನ್ಸಲ್ವಾ? ಇನ್ನು 1-2 ವರ್ಷದಲ್ಲಿ ಕೆಲಸಕ್ಕೆ ಸೇರೋ ನಾನು ಈ ಆಲೋಚನೆಯನ್ನ ಹೇಗೆ ನಿಭಾಯಿಸಬೇಕು? ಯಾಕಂದ್ರೆ ಈ ಪೂರ್ತಿ ವ್ಯವಸ್ಥೆಯೇ ಭ್ರಷ್ಟವಾಗಿ ಹೋಗಿದೆ. ಪ್ರಶ್ನೆ ತಿಳಿತಲ್ವಾ? ಇವನು ಹೇಳ್ತಿರೋದು ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಇತ್ತೀಚಿನ ದಶಕಗಳಲ್ಲಿ ಒಂದಾದ ಮೇಲೆ ಒಂದು ಹಗರಣಗಳು ಬಯಲಿಗೆ ಬಂದಿವೆ. ಇತ್ತೀಚಿನದ್ದು ಎಪ್ಸ್ಟೀನ್ ಫೈಲ್ಸ್ಗೆ ಸಂಬಂಧಪಟ್ಟಿದ್ದು. ಇವನು ಹೇಳ್ತಿರೋದು ಓದ್ತಿದ್ದೀನಂತ ಇದೇ ಕ್ಯಾಂಪಸ್ ಅಲ್ವಾ? ಇಲ್ಲೇ ಓದಿ ಆಮೇಲೆ ಯಾವುದೋ ಟೆಕ್ ಕಂಪನಿ, ಕನ್ಸಲ್ಟಿಂಗ್ ಫರ್ಮ್ ಅಥವಾ ಮ್ಯಾನೇಜ್ಮೆಂಟ್ ಅಂತ ಯಾವುದಕ್ಕೋ ಸೇರ್ಬೋದು. ಇಲ್ಲಂದ್ರೆ MBA MS ಅಥವಾ ಇವನು ಹೇಳಿದ ಹಾಗೆ UPSC ಕಡೆಗೂ ಹೋಗ್ಬೋದು. ಎಲ್ಲಿಗೆ ಹೋದ್ರೂ ಅಷ್ಟೇ. ಈಗ ಎಲ್ಲರ ಅಸಲಿ ಬಣ್ಣ ಬಯಲಾಗ್ತಿದೆ. ನನ್ನ ಬಾಸ್ಗಳೆಲ್ಲ ಚಾರಿತ್ರ್ಯಹೀನರು ಅನ್ನೋದಿವನ ಮಾತು ಅದೇ ವಿಕೃತಿ. ಹಾಗಾದ್ರೆ ಇಂತಹ ಕೆಟ್ಟ ಜನರ ಜೊತೆ ಕೆಲಸ ಮಾಡೋಕೆ ನನ್ನ ಮನಸ್ಸನ್ನ ನಾನೇ ಹೇಗೆ ಒಪ್ಪಿಸೋದು? ಇಂತಹ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ಆಮೇಲೆ ಇನ್ನೂ ದೊಡ್ಡ ಸಂಸ್ಥೆಗಳಿಗೆ ಹೋದ್ರೂ ನನಗೆ ಏನೂ ಪ್ರಯೋಜನ? ಕೊನೆಗೆ ಯಾವುದೋ ಒಬ್ಬ ವಿಕೃತ ಕಾಮುಕ ಅಥವಾ ಒಬ್ಬ ರಾಕ್ಷಸನ ಕೈ ಕೆಳಗೆ ನಾನು ಕೆಲಸ ಮಾಡಬೇಕಾದ್ರೆ ಈ ಕಷ್ಟಪಟ್ಟು ಓದಿದ ಓದಿಗೆ ಬೆಲೆ ಎಲ್ಲಿದೆ? ಹೌದು, ಇದೇ ಅಲ್ವಾ ಆ ಪ್ರಶ್ನೆ. ಆದ್ರೆ ಈ ಲೋಕದ ಸತ್ಯ ತಿಳಿಯೋಕೆ ಯಾವುದೋ ಒಂದು ಹಗರಣ ಆಗೋ ತನಕ ಕಾಯಬೇಕಿತ್ತ? ನಿಜ ತಿಳಿಯೋಕೆ ಯಾಕೆ ಹಗರಣವೇ ಬೇಕು? ಇದು ನಿನಗೆ ಇಷ್ಟು ಸ್ಪಷ್ಟವಾಗಿ ಕಾಣ್ತಿಲ್ವಾ? ನೋಡು, ಅಸಲಿಗೆ ಇಲ್ಲಿ ಏನಾಗ್ತಿದೆ? ನಿನ್ನ ಪ್ರಶ್ನೆ ಹೀಗಿರಬೇಕು: ಈ ನಡೆದಿರೋ ವೈಭವೀಕರಣ, ಈ ಬೂಟಾಟಿಕೆಯ ಪ್ರಚಾರ ಮತ್ತೆ ಪ್ರೊಪಗಾಂಡಾಗಳು ನಿನ್ನನ್ನ ಹೇಗೆ ಮರುಳು ಮಾಡಿದವು ಅಂದ್ರೆ ಈ ಸದಾ ಸುದ್ದಿಯಲ್ಲಿರೋ ಸೆಲೆಬ್ರಿಟಿಗಳು, ಉದ್ಯಮಿಗಳು, ವಿಸಿಗಳು, ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳೆಲ್ಲ ಸಜ್ಜನರು ಅಂತ ಸುಮ್ಮನೆ ನಂಬಿಬಿಟ್ಟೆ. ಇಂಥವರನ್ನ ನೋಡಿ ಇವರು ಸಂಸ್ಕಾರವಂತರು ಅಂತ ಹೇಗೆ ನಂಬಿಕೊಂಡೆ? ಖಂಡಿತವಾಗಿಯೂ ಅಸಲಿಗೆ ಇದೇ ನಿನ್ನ ನಿಜವಾದ ಅಸಲಿ ಪ್ರಶ್ನೆ ಆಗಿರಬೇಕು. ಇವತ್ತು ನನ್ನ ಎದುರು ನೀನು ಹೇಳ್ತಿದ್ದೀಯಾ, ಸರ್ ನಾನು ಆಘಾತಕ್ಕೊಳಗಾಗಿದ್ದೀನಿ ಅಂತ.
ನಾನು ಪೂಜಿಸ್ತಿದ್ದ ದೇವರುಗಳೆಲ್ಲ ಬರೀ ಮಣ್ಣಿನ ಗೊಂಬೆಗಳು ಅಂತ ಈಗ ಗೊತ್ತಾಗ್ತಿದೆ. ಯಾರನ್ನ ನಾನು ಮನಸಾರೆ ಆದರ್ಶ ಅನ್ಕೊಂಡಿದ್ನೋ ಅವರೆಲ್ಲ ಇವತ್ತು ಕಣ್ಣ ಮುಂದೆಯೇ ಕುಸಿದು ಬೀಳ್ತಿದ್ದಾರೆ. ಯಾಕೆ? ಯಾಕಂದ್ರೆ ಯಾವುದೋ ಒಂದು ಭೀಕರ ಹಗರಣ ಇವತ್ತು ಹೊರ ಬಂದಿದೆ ಅಷ್ಟೇ. ಪ್ರತಿ 2 ವರ್ಷಕ್ಕೊಮ್ಮೆ ಇದೇ ಆಗುತ್ತೆ ಅಲ್ವಾ? ನಿನಗೆ ಆ ಹಳೆಯ ಲೀಕ್ಸ್ ವಿಷಯ ನೆನಪಿದೆಯಾ? ಆ ಮನುಷ್ಯನಿಗೆ ಏನಾಯ್ತು ಅಂತ ನೆನಪಿದೆಯಾ? ಸಮಾಜದಿಂದ ಬಹಿಷ್ಕೃತನಾಗಿ ಎಲ್ಲವನ್ನೂ ಕಳೆದುಕೊಂಡ. ಆಮೇಲೆ ವ್ಯವಸ್ಥೆಯಲ್ಲಿ ನಾವೇನೇ ಶ್ರಮಪಟ್ಟರೂ ಅದು ಜಿಡಿಪಿ ಆದ್ರೆ ರಾಜಕಾರಣಿಗಳ ಪಾಲಾಗುತ್ತೆ, ಅದೇ ಕಂಪನಿಗಾದ್ರೆ ಷೇರುದಾರರಿಗೆ ಲಾಭವಾಗುತ್ತೆ. ಅಂತಿಮವಾಗಿ ನಮ್ಮ ದುಡಿಮೆ ನಮ್ಮ ಮೇಲಿರೋರನ್ನ ಇನ್ನಷ್ಟು ಬೆಳೆಸುತ್ತೆ ಅಷ್ಟೇ. ನೋಡು, ಈ ವ್ಯವಸ್ಥೆಯಲ್ಲಿನ ಬಿರುಕು ಅಥವಾ ನಿನಗಾದ ಆಘಾತವೇ ಈ ಪ್ರಶ್ನೆ ಹುಟ್ಟಿಸೋಕೆ ಕಾರಣ. ಹೇಳ್ತಿರೋದು ಏನೆಂದ್ರೆ, ಸರ್ಕಾರಕ್ಕೆ ಕೆಲಸ ಮಾಡಿದ್ರೆ ಅದು ಯಾವುದೋ ರಾಜಕಾರಣಿ ಅಥವಾ ಅಧಿಕಾರಿಯ ಜೇಬು ತುಂಬಿಸಬಹುದು, ಅಥವಾ ಯಾವುದೋ ಕಂಪನಿಯಲ್ಲಿ ದುಡಿದು ತಂದುಕೊಡೋ ಲಾಭವನ್ನ ಆ ಮಾಲೀಕ ಏನು ಮಾಡ್ತಾನೋ ಗೊತ್ತಿಲ್ಲ. ಹೌದಲ್ವಾ? ಇದೇ ನಿನಗೆ ದೊಡ್ಡ ಅಡೆತಡೆಯಾಗಿ ಕಾಡ್ತಿದೆ. ಮೇಲಧಿಕಾರಿಗಳು ಯಾರೋ ಗೊತ್ತಿಲ್ಲ, ಕೆಲಸದ ಲಾಭ ಅಂತಿಮವಾಗಿ ಯಾರಿಗೆ ಸಿಗ್ತಿದೆ ಅನ್ನೋದು ತಿಳಿದಿಲ್ಲ. ಅವನ ವ್ಯಕ್ತಿತ್ವ ಎಂಥದ್ದು, ಆ ಹಣವನ್ನ ಅವನು ಯಾವ ರೀತಿ ಬಳಸ್ತಾನೆ ಅನ್ನೋ ಅನುಮಾನ ಕಾಡ್ತಿದೆ. ಅಸಲಿಗೆ ಈ ಗೊಂದಲವೇ ನಿನ್ನನ್ನ ಈಗ ಚಡಪಡಿಸುವಂತೆ ಮಾಡ್ತಿರೋದು. ನನ್ನ ಪ್ರಶ್ನೆ ಈ ಆಘಾತದ ಬಗ್ಗೆ ಅಲ್ಲ, ಬದಲಾಗಿ ಆಘಾತಕ್ಕೆ ಮುಂಚೆ ಇದ್ದ ಆ ನಂಬಿಕೆಯ ಬಗ್ಗೆ. ಈ ವಿಶಾಲ ಪ್ರಪಂಚದಲ್ಲಿ ಅಧಿಕಾರ ಹಿಡಿದಿರೋರು, ಹಣವಂತರು ಎಲ್ಲರೂ ಸಜ್ಜನರು ಮತ್ತೆ ಸಂಸ್ಕಾರವಂತರು ಅನ್ನೋ ಸುಳ್ಳನ್ನ ಹೇಗೆ ತಾನೇ ಸುಲಭವಾಗಿ ನಂಬಿದ್ರಿ? ಅಸಲಿಗೆ ಇಂತಹ ಹುಸಿ ಆಲೋಚನೆ ಮನಸ್ಸಿಗೆ ಮೊದಲೇ ಹೇಗೆ ಬಂತು? ಯಾಕಂದ್ರೆ ಆ ಸುಳ್ಳು ನಂಬಿಕೆಯೇ ಇಲ್ಲದಿದ್ರೆ ಇವತ್ತು ಮಾನಸಿಕ ನೋವು ಆಗ್ತಿರಲಿಲ್ಲ. ನೋಡು, ಮೊದಲು ನಿಮಗೊಂದು ಬಲವಾದ ನಂಬಿಕೆ ಇತ್ತು. ಈಗ ಆ ನಂಬಿಕೆ ಸುಳ್ಳು ಅಂತ ಸವಾಲಾಗಿ ನಿಂತಾಗ ಅಡಿಪಾಯವೇ ಅಲುಗಾಡ್ತಿದೆ. ಇದೇ ಪ್ರಶ್ನೆಯ ನಿಜವಾದ ಮೂಲ. ಇದು ಸರಿಯಾಗಿ ಅರ್ಥವಾಗ್ತಿದ್ಯಾ? ಅದಕ್ಕೆ ನಾನು ಬೇರುಗಳಿಗೆ ಹೋಗೋದಕ್ಕೆ ಬಯಸ್ತಿದ್ದೀನಿ. ಅಸಲಿಗೆ ಇಂತಹ ಅಂಧವಿಶ್ವಾಸ ನಿಮ್ಮೊಳಗೆ ಹುಟ್ಟಿದ್ದು ಎಲ್ಲಿಂದ? ಇಂತಹ ವ್ಯವಸ್ಥಿತ ಪ್ರೊಪಗಾಂಡಾದಾರಿ ತಪ್ಪಿಸೋಕೆ ಹೇಗೆ ಅವಕಾಶ ಕೊಟ್ರಿ? ಇದು ಯಾಕೆ ಅರ್ಥವಾಗಬೇಕು ಅಂದ್ರೆ, ಈಗಲೂ ಅಂತಹ ಸುಳ್ಳು ಪ್ರಚಾರಗಳು ನಿರಂತರವಾಗಿ ನಡೀತಾನೇ ಇವೆ. ಪ್ರತಿ ಸಲವೂ ವಾಸ್ತವಕ್ಕೆ ಎಚ್ಚರಿಸೋಕೆ ಹಗರಣಗಳು ಆಚೆ ಬರುತ್ತವೆ ಅಂತ ಅನ್ಕೋಬೇಡ. ಅವರ ಎಷ್ಟೋ ನೀಚ ಕೆಲಸಗಳು ಮಣ್ಣಲ್ಲಿ ಹೂತು ಹೋಗ್ತವೆ, ಅದರ ಸುಳಿವು ಕೂಡ ತಿಳಿಯೋದಿಲ್ಲ. ಅದಕ್ಕೆ ಹೇಳ್ತಿರೋದು, ಸತ್ಯ ತಿಳಿಯೋಕೆ ಯಾವುದೋ ಘಟನೆ ನಡೆಯೋ ತನಕ ಕಾಯ್ಬೇಡ. ಬದಲಾಗಿ ಜೀವನದ ಮೂಲತತ್ವಗಳ ಬಗ್ಗೆ ಮೊದಲೇ ಸ್ಪಷ್ಟತೆ ಇರಲಿ. ನೋಡಿ, ಇದನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳಿ. ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿ ಕ್ರಿಟಿಕಲ್ ಮಾಸ್ ಅನ್ನೋ ಒಂದು ಅತ್ಯಂತ ಸರಳವಾದ ವಿಷಯ ಇದೆ ಅಲ್ವಾ? ಆ ಕ್ರಿಟಿಕಲ್ ಮಾಸ್ ಅಂದ್ರೆ ಏನು ಅನ್ನೋದು ನಮಗೆಲ್ಲ ತಿಳಿದೇ ಇದೆ. ತುಂಬಾನೇ ಸುಲಭದ ಮಾತು ಇದು. ಈಗ ಉದಾಹರಣೆಗೆ, ನಿಮ್ಮ ಹತ್ತಿರ ಒಂದು ಥೂರಿಯಂ, ಯುರೇನಿಯಂ ಅಥವಾ ಪ್ಲೂಟೋನಿಯಂ ಲೋಹದ ಉಂಡೆ ಇದೆ ಅಂದುಕೊಳ್ಳಿ. ಅದರ ಜೊತೆ ನಾವು ಸುಮ್ಮನೆ ಆಟವಾಡಬಹುದು, ಅಥವಾ ಈ ಕಡೆಯಿಂದ ಆ ಕಡೆಗೆ ಎಸೆಯಬಹುದು. ಅದರಿಂದ ತಕ್ಷಣಕ್ಕೆ ಅಂಥದ್ದೇನೂ ಆಗೋದಿಲ್ಲ. ಸ್ವಲ್ಪ ರೇಡಿಯೋ ಆಕ್ಟಿವ್ ಕಿರಣಗಳು ಹೊರಬರಬಹುದು ಅಷ್ಟೇ. ಆದ್ರೆ ಅಷ್ಟೇನೂ ಅಪಾಯಕಾರಿ ಅಂತ ನಮಗನ್ನಿಸೋದಿಲ್ಲ. ಆದ್ರೆ ಒಂದು ವೇಳೆ ನಿಮಗೆ ಆ ಕ್ರಿಟಿಕಲ್ ಮಾಸ್ ಅನ್ನೋ ಮೂಲತತ್ವದ ಅರಿವೇ ಇಲ್ಲ ಅಂದುಕೊಳ್ಳಿ. ನಿಜಕ್ಕೂ ಅದರ ಬಗ್ಗೆ ಏನೂ ಗೊತ್ತಿಲ್ಲದಿದ್ರೆ ಏನಾಗುತ್ತೆ? ನೀವು ಆ ಉಂಡೆಗೆ ಅದೇ ಲೋಹವನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸ್ತಾ ಹೋಗ್ತೀರಾ. ಹೀಗೆ ಮಾಡ್ತಾನೇ ಇರ್ತೀರಾ. ಆಮೇಲೆ ಯಾವುದೋ ಒಂದು ದಿನ, ಅಂದ್ರೆ ಇವತ್ತಿನಿಂದ ಸುಮಾರು 50 ವರ್ಷಗಳ ನಂತರ, ಅಲ್ಲಿ ಒಂದು ಭೀಕರವಾದ ಸ್ಫೋಟ ಸಂಭವಿಸುತ್ತೆ. ಈಗ ನೀವೇ ಯೋಚನೆ ಮಾಡಿ, ನೀವು ಆ ನಡೆದ ಘಟನೆಯಿಂದ ಪಾಠ ಕಲಿಯೋಕೆ ಬಯಸ್ತೀರಾ ಅಥವಾ ಆ ತತ್ವದಿಂದಲೋ? ನಮಗೆಲ್ಲ ಗೊತ್ತಿರೋ ಹಾಗೆ ಅಂತಹ ದೊಡ್ಡ ಸ್ಫೋಟಗಳು ನಡೆಯೋದು ತುಂಬಾನೇ ಅಪರೂಪದ ಘಟನೆ. ಅಂತಹ ಒಂದು ಘಟನೆಗಾಗಿ ನೀವು 50 ವರ್ಷಗಳ ಕಾಲ ಕಾಯ್ತೀರಾ, ಆ ಪರಮಾಣುವಿನ ಅಂತರಾಳದ ಬಗ್ಗೆ ಏನಾದ್ರೂ ತಿಳಿದುಕೊಳ್ಳಬೇಕು ಅನ್ನೋ ಕಾರಣಕ್ಕೆ. ಅಂತಹ ಒಂದು ವಿನಾಶಕಾರಿ ಸ್ಫೋಟ ನಡೆಯೋವರೆಗೂ ಕಾಯೋದು ಸರಿಯೇ? ಅಥವಾ ಆ ತತ್ವವನ್ನೇ ಮೊದಲೇ ಸರಿಯಾಗಿ ಅಭ್ಯಾಸ ಮಾಡಿ, ಎಲ್ಲಿ ಅಪಾಯ ಅಡಗಿದೆ ಅನ್ನೋದನ್ನ ಮುಂಚಿತವಾಗಿಯೇ ಅರಿಯೋದು ಉತ್ತಮ ಅಲ್ವಾ? ಈಗ ಹೇಳಿ, ನಿಮಗೆ ಶಿಕ್ಷಣ ನೀಡೋದು ಆ ಘಟನೆಯೋ ಅಥವಾ ತತ್ವವೋ? ಹೌದು, ಖಂಡಿತವಾಗಿಯೂ ತತ್ವವೇ ಅಲ್ವಾ? ಈಗ ನಿನಗೆ ನಡೆದ ಆ ಘಟನೆಯೇ ತೊಂದರೆ ಕೊಡ್ತಿದೆ.
ಆದ್ರೆ ಆ ತತ್ವವನ್ನ ಅರಿತುಕೊಂಡ್ರೆ ಅದು ನಿನಗೆ ಇನ್ನೂ ಆಳವಾದ ಸುರಕ್ಷತೆ ನೀಡುತ್ತೆ. ಯಾರೋ ಬಂದು ಯುರೇನಿಯಂ ಉಂಡೆ ಜೊತೆ ಆಟ ಆಡ್ಬೇಡ, ಏನೋ ಅಪಾಯಕಾರಿದೆ ಅಂತ ಸುಮ್ಮನೆ ಎಚ್ಚರಿಸುವುದು ಒಂದು ಕಡೆ. ಆದ್ರೆ ನಿನಗೆ ಆ ತತ್ವವೇ ತಿಳಿದಿದ್ದು, ಆ ಉಂಡೆಯ ಕ್ರಿಟಿಕಲ್ ಮಾಸ್ ಮತ್ತೆ ಅದರ ತ್ರಿಜ್ಯವನ್ನ ಹೇಗೆ ಲೆಕ್ಕ ಹಾಕಬೇಕು ಅಂತ ನಿಖರವಾಗಿ ಗೊತ್ತಿರೋದು ಇನ್ನೊಂದು ಕಡೆ. ಈಗ ಹೇಳು, ನಿನಗೆ ಯಾವುದು ಬೇಕು? ಆ ತತ್ವದ ಬಗ್ಗೆ ನಿನಗೆ ಸಂಪೂರ್ಣವಾಗಿ ಅರಿವು ಸಿಗಬೇಕು ಅಂತ ಅನ್ಸುತ್ತೆ ಅಲ್ವಾ? ನೋಡಿ, ಈಗ ಆ ಅಸಲಿ ತತ್ವಕ್ಕೆ ಬರೋಣ. ಆ ತತ್ವ ಏನಪ್ಪಾ ಅಂದ್ರೆ, ಈ ಹೋಮೋಸೇಪಿಯನ್ಸ್ ಅಥವಾ ಮನುಷ್ಯರು ಮೂಲತಃ ಬರಿಕಾಡಿನ ಪ್ರಾಣಿಗಳು ಅಷ್ಟೇ. ನಮಗೆಲ್ಲ ಬುದ್ಧಿಶಕ್ತಿ ಅನ್ನೋದು ಖಂಡಿತವಾಗಿಯೂ ಇದೆ. ಆದ್ರೆ ಆ ಬುದ್ಧಿಯನ್ನ ಒಳಗಿನಿಂದ ಆಳುತ್ತಿರೋದು ಮಾತ್ರ ನಮ್ಮಲ್ಲಿರೋ ಅದೇ ಮೃಗೀಯ ಪ್ರವೃತ್ತಿ. ಅದಕ್ಕೆ ನಾವೆಲ್ಲರೂ ಸೇರಿ ಸೃಷ್ಟಿಸಿರೋ ಈ ವಿಶಾಲವಾದ ಪ್ರಪಂಚವನ್ನ ಇವತ್ತು ನಿಜವಾಗಿಯೂ ನಡೆಸುತ್ತಿರೋದು ಕೇವಲ ಆಸೆ ಮತ್ತೆ ಈ ಅಧಿಕಾರದ ದಾಹ ಅನ್ನೋ 2 ತತ್ವಗಳು ಮಾತ್ರ. ಹೌದು, ಅಕ್ಷರಶಃ ಇದೇ ತತ್ವ ಈ ಇಡೀ ಲೋಕವನ್ನ ಇವತ್ತು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರೋದು. ಆ ಪ್ರಾಚೀನ ಮೃಗೀಯ ಅಹಂಕಾರ ಯಾವಾಗ ಕೆಲಸ ಮಾಡೋಕೆ ಶುರು ಮಾಡುತ್ತೋ ಅದು ಹಿಂಸಾತ್ಮಕವಾಗಿಯೇ ಇರುತ್ತೆ. ಅದು ಬರೀ ಶೋಷಣೆ ಮಾಡೋದನ್ನೇ ತನ್ನ ಸ್ವಭಾವವಾಗಿಸಿಕೊಂಡಿದೆ. ನಿಜವಾದ ಸಂಸ್ಕಾರ ಅಥವಾ ಸಭ್ಯತೆ ಅಂದ್ರೆ ಈ ಅಹಂಕಾರಕ್ಕೆ ಆಜನ್ಮ ಅಲರ್ಜಿ. ಯಾರನ್ನೇ ನೋಡಿದ್ರೂ ಮೊದಲು ಈ ಅರಿವಿರಲಿ, ನಾನು ಒಬ್ಬ ಪ್ರಾಣಿಯನ್ನ ನೋಡ್ತಿದ್ದೀನಿ ಅಂತ. ಅವನು ಎಷ್ಟೇ ದೊಡ್ಡ ಉದ್ಯಮಿ ಇರಬಹುದು, ಅದಕ್ಕೆ ಬೆಲೆ ಇಲ್ಲ. ಫಾರ್ಮಲ್ ಬಟ್ಟೆ ತೊಟ್ಟು, ಐಷಾರಾಮಿ ಕಾರ್ನಲ್ಲಿ ಓಡಾಡ್ತಾ, ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದರೂ ಅವನು ಅಂತಿಮವಾಗಿ ಕೇವಲ ಒಬ್ಬ ಪ್ರಾಣಿಯಷ್ಟೇ. ಇನ್ನೂ ನೇರವಾಗಿ ಹೇಳ್ಬೇಕಂದ್ರೆ ಅವನು ನೆಕ್ಟಾಯಿ ಕಟ್ಟಿಕೊಂಡಿರೋ ಒಬ್ಬ ಕಾಡು ಗೊರಿಲ್ಲಾ ಅಷ್ಟೇ. ನಿನಗೆ ಆಶ್ಚರ್ಯವೇನೂ ಆಗಲ್ಲ, ಆದ್ರೆ ಸುಳ್ಳು ಪ್ರಚಾರಗಳಿಗೆ ಮರುಳಾಗ್ತಿದ್ದೀಯಾ? ನೀನು ಅತಿಯಾಗಿ ಆರಾಧಿಸೋ ಸೆಲೆಬ್ರಿಟಿಗಳೆಲ್ಲ ನಿಜಕ್ಕೂ ಒಳ್ಳೆಯವರು ಅಂತ ನಂಬಿದ್ದೀಯಾ? ನೋಡು, ಇಲ್ಲಿ ನೀನು ಆ ಮೂಲ ತತ್ವವನ್ನೇ ಉಲ್ಲಂಘಿಸ್ತಿದ್ದೀಯಾ. ನಿನಗೆ ಆ ತತ್ವವೇ ಇನ್ನೂ ಸರಿಯಾಗಿ ಅರ್ಥವಾಗಿಲ್ಲ. ಮೊದಲು ಕೇಳಿಸಿಕೋ, ಪ್ರಾಣಿಗಳಿಂದ ನಮ್ಮನ್ನ ಬೇರ್ಪಡಿಸೋದು ಕೇವಲ ನಮ್ಮ ಬುದ್ಧಿಶಕ್ತಿ ಅಷ್ಟೇ. ಆದ್ರೆ ಆ ಬುದ್ಧಿಶಕ್ತಿ ಕೆಲಸ ಮಾಡೋ ಆ ಕೇಂದ್ರ ಇದೆಯಲ್ಲ, ಅದು ಮಾತ್ರ ಎಲ್ಲರಲ್ಲೂ ಒಂದೇ. ಅದೇ ಮೃಗೀಯ ಕೇಂದ್ರವನ್ನ ನಾವು ಕಾಡಿನ ಪ್ರಾಣಿಗಳ ಜೊತೆ, ಸರೀಸೃಪಗಳ ಜೊತೆ ಮತ್ತೆ ಸಣ್ಣ ಕೀಟಗಳ ಜೊತೆಗೂ ಹಂಚಿಕೊಂಡಿದ್ದೀವಿ. ಅಕ್ಷರಶಃ ಎಲ್ಲವೂ ಒಂದೇ ತರ ಇರುತ್ತೆ. ಸಿಂಹದ ಮಾಂಸದ ರುಚಿ ಹೇಗಿರುತ್ತೆ ಅಂತ ಯಾರಾದ್ರೂ ಹೇಳ್ತೀರಾ? ಯಾರೂ ಅದರ ರುಚಿ ನೋಡಿಲ್ಲ ಅಲ್ವಾ? ಯಾಕೆ? ಅದೇ ಎಮ್ಮೆ, ಆಡು, ಕುರಿ, ಕೋಳಿಗಳನ್ನ ಮಾತ್ರ ಬಿಡದೆ ತಿಂದಿದ್ದೀರಾ. ಯಾಕೆ ಗೊತ್ತಾ? ಯಾಕಂದ್ರೆ ಅವು ಅಸಹಾಯಕವಾಗಿವೆ, ದುರ್ಬಲವಾಗಿವೆ. ಅಸಲಿಗೆ ಇದೇ ತತ್ವ ಈ ಇಡೀ ಪ್ರಪಂಚವನ್ನ ಇವತ್ತು ನಡೆಸ್ತಿರೋದು. ಯಾಕೆ ಅರ್ಥ ಮಾಡಿಕೊಳ್ತಿಲ್ಲ? ಇದು ಸರಿಯಾಗಿ ಅರ್ಥವಾಗದಿದ್ರೆ ಮುಂದೆ ಪದೇ ಪದೇ ಆಘಾತ ಆಗ್ತಾನೇ ಇರುತ್ತೆ. ನಾವು ಮೂಲತಃ ಕ್ರೂರ ಜನ. ನಮ್ಮಲ್ಲಿರೋ ಈ ಬುದ್ಧಿಶಕ್ತಿ ಅಥವಾ ಐಕ್ಯೂ ನಮ್ಮನ್ನ ಇನ್ನಷ್ಟು ಅಪಾಯಕಾರಿಯನ್ನಾಗಿ ಮಾಡಿದೆ. ಯಾಕಂದ್ರೆ ಇದೇ ಐಕ್ಯೂ ನಮಗೆ ಸಂಘಟಿತರಾಗಿ ಹಿಂಸೆ ಮಾಡೋ ಶಕ್ತಿ ಕೊಡುತ್ತೆ. ಈ ಭೂಮಿಗೆ ಏನು ಮಾಡಿದ್ದೀವಿ ಅಂತ ಒಂದು ಸಲ ಯೋಚಿಸಿ ನೋಡಿ. ಇಡೀ ಭೂಮಿಯ ಮೇಲಿರೋ ಒಟ್ಟು ಪ್ರಾಣಿ ಸಂಕುಲದಲ್ಲಿ 1/3 ಬರೀ ಮನುಷ್ಯರೇ ತುಂಬಿಕೊಂಡಿದ್ದಾರೆ. ಇನ್ನು ಉಳಿದಿರೋ ಭಾಗದಲ್ಲಿ ಬಹುಪಾಲು ಮನುಷ್ಯ ತನ್ನ ಆಹಾರಕ್ಕಾಗಿ ಅಥವಾ ಸ್ವಾರ್ಥಕ್ಕಾಗಿ ಸಾಕ್ತಿರೋ ಪ್ರಾಣಿಗಳೇ ಇವೆ. ಅಂದ್ರೆ ಈ ಹಸುಗಳು, ಎಮ್ಮೆಗಳು ಮತ್ತೆ ಜಾನುವಾರುಗಳು, ನಿಜವಾದ ಕಾಡು ಪ್ರಾಣಿಗಳು ಇವತ್ತು ಈ ಜಗತ್ತಿನಲ್ಲಿ ಉಳಿದುಕೊಂಡಿರೋದು ಕೇವಲ 3% ಅಥವಾ 4% ಮಾತ್ರ. ಇದೇ ನೋಡಿ ನಮ್ಮ ಅಸಲಿ ಮುಖ. ನಮಗೆ ಯಾವುದಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಅದನ್ನ ಹೆಚ್ಚಿಸ್ತೀವಿ, ಎಲ್ಲಿಲ್ಲದ ಹಾಗೆ ಬೆಳೆಸ್ತೀವಿ, ಕೊನೆಗೆ ಫ್ಯಾಕ್ಟರಿಯಲ್ಲಿ ಹಾಕಿ ಉತ್ಪಾದನೆ ಮಾಡ್ತೀವಿ. ಅದೇ ಉಪಯೋಗಕ್ಕೆ ಬರಲ್ಲ ಅಂದ್ರೆ
ಅದನ್ನ ಕೊಂದ್ಹಾಕ್ತೀವಿ ಅಥವಾ ಇಲ್ಲದಂತೆ ಮಾಡ್ತೀವಿ. ನಾವಿರೋದೇ ಹೀಗೆ. ನೀವೇನ್ ಅನ್ಕೊಂಡಿದ್ದೀರಾ? ಈ ದೊಡ್ಡ ಕಾರ್ಪೊರೇಟ್ ಮಾಲೀಕರ ಹತ್ತಿರ ಕೆಲಸಕ್ಕೆ ಸೇರಿದ್ರೆ ಅವರು ನಿಮ್ಮ ಮೇಲೆ ಕರುಣೆ ತೋರಿಸ್ತಾರೆ ಅಂತಾನ? ನೆನಪಿರಲಿ, ಆ ಫಾರ್ಮಲ್ ನಗುವಿನ ಹಿಂದೆ ಹರಿತವಾದ ಹಲ್ಲುಗಳಿರೋ ಒಂದು ಕ್ರೂರ ಮೃಗ ಅಡಗಿದೆ. ನೀವು ಅವರಿಗೆ 10 ಪಟ್ಟು ಲಾಭ ತಂದು ಕೊಡೋ ತನಕ ಮಾತ್ರ ಅವರು ನಿಮಗೆ ಸಂಬಳ ಕೊಡ್ತಾರೆ. ಒಬ್ಬ ವ್ಯಕ್ತಿ ಅಷ್ಟೊಂದು ಸಂಪಾದನೆ ಮಾಡ್ತಿದ್ದಾನೆ ಅಂದ್ರೆ ಅದು ಯಾವುದಕ್ಕೋಸ್ಕರ ಅನ್ಕೊಂಡಿದ್ದೀರಾ? ದಾನ ಮಾಡೋದಕ್ಕ ಅಥವಾ ಪ್ರಪಂಚವನ್ನ ಉದ್ಧಾರ ಮಾಡೋದಕ್ಕ? ಖಂಡಿತ ಇಲ್ಲ. ತನ್ನ ಸ್ವಂತ ಭೋಗಕ್ಕಾಗಿ ಅಷ್ಟೇ. ಇದೇ ಕಾಡಿನ ನಿಯಮ. ಯಾರೂ ಯಾರಿಗಾಗಿಯೂ ಇಲ್ಲಿ ಪುಕ್ಕಟೆ ಏನೂ ಮಾಡೋದಿಲ್ಲ. ಇಷ್ಟೊಂದು ಹಣ ಗಳಿಸಿದ ಮೇಲೆ ಅವನು ನನಗೆ ದೈಹಿಕ ಸುಖ ಬೇಕು ಅಂತ ಬಯಸೋದಿಲ್ವಾ? ಅಂತಾರಾಷ್ಟ್ರೀಯ ಹುಡುಗಿಯರನ್ನ ಒದಗಿಸೋ ದಲ್ಲಾಳಿ ಯಾರಾದ್ರೂ ಸಿಕ್ಕಿದ್ರೆ ಅವನ ಸಹಾಯವನ್ನ ಇವನು ಖಂಡಿತ ಪಡಿತಾನೆ. ಎಂಥ ಮುಗ್ಧತೆ ನಿಮ್ಮದು! ಇದನ್ನ ಮುಗ್ಧತೆ ಅನ್ನಬೇಕಾ ಅಥವಾ ಬರೀ ದಡ್ಡತನವೋ? ಆ ಮನುಷ್ಯ ಅಷ್ಟೊಂದು ಕೋಟಿ ಗಳಿಸಿರೋದು ಯಾಕೆ ಅಂತ ಅನ್ಕೊಂಡಿದ್ದೀಯಾ? ನಿನಗೆ ಒಳ್ಳೆಯ ಬದುಕು ಕೊಡೋದಕ್ಕ? ಖಂಡಿತ ಇಲ್ಲ. ಅವನು ಇಡೀ ಭೂಮಿಯನ್ನೇ ನುಂಗಿ ಹಾಕೋದಕ್ಕೆ. ಇದೊಂದೇ ಇಲ್ಲಿರೋ ಅಸಲಿ ತತ್ವ. ಇದನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಆದ್ರೆ ನೀನು ಆ ನಯವಾದ ಮಾತುಗಳಿಗೆ ಮತ್ತೆ ಆ ನಗುವಿನ ಮುಖಗಳಿಗೆ ಮರುಳಾಗ್ತಿದ್ದೀಯಾ? ಈ ಮನುಷ್ಯ ನಿಜಕ್ಕೂ ಪ್ರಪಂಚವನ್ನ ಉದ್ಧಾರ ಮಾಡ್ತಿದ್ದಾನೆ ಅಂತ ನೀನು ನಂಬಿಬಿಟ್ಟಿದ್ದೀಯಾ? ಇಲ್ಲಿ ಯಾರೂ ಪ್ರಪಂಚವನ್ನ ಉದ್ಧಾರ ಮಾಡೋಕೆ ಬಂದಿಲ್ಲ. ಎಲ್ಲರೂ ಈ ಭೂಮಿಯನ್ನ ನುಂಗಿ ಹಾಕೋದಕ್ಕೆ ಕಾಯ್ತಿದ್ದಾರೆ. ಈಗಾಗ್ಲೇ ನಾವು ಮಾಡಿರೋದು ಕೂಡ ಅದನ್ನೇ. ನಿಮಗೆ ಗೊತ್ತಾ, ಪ್ರಳಯದ ಸೂಚನೆ ನೀಡೋ ಆ ಡೂಮ್ಸ್ಡೇ ಕ್ಲಾಕ್ ಈಗ ಎಲ್ಲಿದೆ ಅಂತ? ಮಹಾವಿನಾಶಕ್ಕೆ ಕೇವಲ 85 ಸೆಕೆಂಡ್ಗಳಷ್ಟೇ ದೂರ ಇದೆ. ಎಂಥ ಮುಗ್ಧತೆ, ಎಂಥ ದಡ್ಡತನ ನಿನ್ನದು! ಅವನು ಸೆಲೆಬ್ರಿಟಿ ಅಂದ ತಕ್ಷಣ ಒಳ್ಳೆಯವನಿರಬೇಕು ಅಂತ ಅನ್ಕೊಳ್ತೀಯಾ? ರಾಜಕಾರಣಿ ಅಂದ ತಕ್ಷಣ ಸಜ್ಜನನಿರಬೇಕು ಅಂತ ನಿರೀಕ್ಷಿಸ್ತೀಯಾ? ನೋಡು, ಅವನು ರಾಜಕಾರಣಿ ಆಗಿದ್ದು ಸೇವೆ ಮಾಡೋದಕ್ಕಲ್ಲ, ತನ್ನ ಒಳಗಿರೋ ಮೃಗೀಯ ಬಯಕೆಗಳನ್ನ ತೀರಿಸಿಕೊಳ್ಳೋದಕ್ಕೆ ಅಷ್ಟೇ. ಇದೇ ಈ ಕಾಡಿನ ಅಸಲಿ ನಿಯಮ. ನೋಡಿ, ಇದಕ್ಕೆ ಇರುವ ಏಕೈಕ ಅಪವಾದ ಅಂದ್ರೆ ಅದು ಬರೀ ಋಷಿಮುನಿಗಳು ಮಾತ್ರ. ಆದ್ರೆ ಅವರು ಸಿಗೋದು ತುಂಬಾ ಅಪರೂಪ. ಒಬ್ಬ ಬುದ್ಧ ಈ ನಿಯಮಕ್ಕೆ ದೊಡ್ಡ ಅಪವಾದ. ಆದ್ರೆ ನಾವು ಈಗ ಈ ವೇದಿಕೆಯಲ್ಲಿ ಬುದ್ಧನ ಬಗ್ಗೆ ಖಂಡಿತ ಮಾತಾಡ್ತಿಲ್ಲ ಅಲ್ವಾ? ಆ ಬುದ್ಧನನ್ನ ಹೊರತುಪಡಿಸಿ ಬೇರೆ ಯಾರಿಂದಲೂ ನಿಸ್ವಾರ್ಥತೆಯನ್ನ ನಿರೀಕ್ಷಿಸಬೇಡಿ. ನೆನಪಿರಲಿ, ಅಧಿಕಾರ ಇರೋರು ಅದನ್ನ ಅತಿ ಕೀಳು ಮಟ್ಟದ ಕೆಲಸಗಳಿಗೆ ಬಳಸ್ತಾರೆ. ಆದರೆ ಅದು ಸಾರ್ವಜನಿಕರ ಕಣ್ಣಿಗೆ ಬೀಳದಂತೆ ನೋಡ್ಕೊಳ್ತಾರೆ. ಅದಕ್ಕೆ ನಿನಗೆ ಅದು ಕಾಣಿಸಲ್ಲ. ನೀನು ಭ್ರಮೆಯಲ್ಲೇ ಇರ್ತೀಯ. ನಾನು ಆರಾಧಿಸೋ 5 ಸೆಲೆಬ್ರಿಟಿಗಳಲ್ಲಿ 2 ಮಾತ್ರ ಕೆಟ್ಟವರು, ಉಳಿದ 3 ಒಳ್ಳೆಯವರು ಅನ್ಕೊಳ್ತೀಯ. ಇಲ್ಲ, ಆ 3 ಅಸಲಿ ಮುಖ ಇನ್ನೂ ಬಯಲಾಗಿಲ್ಲ ಅಷ್ಟೇ. ಘಟನೆಗಳಿಗಾಗಿ ಕಾಯಬೇಡ. ಈ ಮೂಲ ತತ್ವವನ್ನ ಗಟ್ಟಿಯಾಗಿ ಹಿಡ್ಕೋ. ಘಟನೆಗಳು ನಡೆದಾಗ ಜೀವನ ಅಸ್ತವ್ಯಸ್ತವಾಗುತ್ತೆ, ಆಘಾತವಾಗುತ್ತೆ. ಇಂತಹ ಆಘಾತಗಳು ಯಾರಿಗಾದರೂ ಖುಷಿ ಕೊಡುತ್ತಾ? ಖಂಡಿತ ಇಲ್ಲ ಅಲ್ವಾ? ನೋಡಿ, ಎಲ್ಲರೂ ಭ್ರಷ್ಟರು ಅನ್ನೋ ವಾಸ್ತವವನ್ನ ಒಪ್ಪಿಕೊಂಡ್ರು. ಇದು ಬರೀ ವಾದದ ವಿಷಯವಲ್ಲ, ಇದು ಜೀವನದ ಮೇಲೆ ಪ್ರಭಾವ ಬೀರೋ ವಿಚಾರ. ನಮಗೆ ಬೇರೆ ದಾರಿಯೇ ಇಲ್ಲದಿದ್ದಾಗ, ಅಂದ್ರೆ ಈ ಭ್ರಷ್ಟರು ಮಕ್ಕಳ ಮೇಲೆ ದೌರ್ಜನ್ಯ ಎಸಗೋದನ್ನ ತಡೆಯೋಕೆ ನಮಗೆ ಬೇರೆ ಆಯ್ಕೆಯೇ ಇಲ್ದಿದ್ದಾಗ, ಪ್ರಾಯೋಗಿಕವಾಗಿ ಯೋಚಿಸಿದ್ರೆ ಅವರನ್ನ ಕೊಲ್ಲೋದೊಂದೇ ನಮಗಿರೋ ಏಕೈಕ ದಾರಿ ಅಲ್ವಾ? ನಿಮಗೆ ಈ ಸತ್ಯ ಮೊದಲೇ ಗೊತ್ತಿದ್ದಿದ್ರೆ ಖಂಡಿತ ಇಲ್ಲಿಗೆ ಬರ್ತಿರಲಿಲ್ಲ. ನೀವು ಇಲ್ಲಿರೋದಕ್ಕೆ ಕಾರಣವೇ ಆ ಸುಳ್ಳು ಪ್ರಚಾರಕ್ಕೆ ಬಲಿಯಾಗಿರೋದು. ನಾನು ಈಗ ಹೇಳ್ತಿರೋದು ನೀವು ಎಲ್ಲೂ ಸುಲಭವಾಗಿ ಕೇಳಿಸಿಕೊಳ್ಳದ ಮಾತು. ಅದಕ್ಕೆ ಸರಿಯಾಗಿ ಗಮನವಿಟ್ಟು ಕೇಳಿ. ನೀವು ಆರಾಧಿಸೋ ನಿಮ್ಮ ಈ ಆದರ್ಶಗಳ ಪಾದಗಳು ಮಣ್ಣಿನಿಂದ ಮಾಡಲ್ಪಟ್ಟಿವೆ. ಅಂದ್ರೆ ಅವರೆಲ್ಲ ಬರೀ ಸುಳ್ಳಿನ ಅಡಿಪಾಯದ ಮೇಲೆ ನಿಂತಿದ್ದಾರೆ.
ನಮಗೆ ದಾರಿಯೇ ಇಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ? ಇಷ್ಟು ಬೇಗ ಯಾಕೆ ಸೋಲೊಪ್ಪಿಕೊಳ್ತಿದ್ದೀರಾ? ನೀವು ಅದಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಗಳು. ನನ್ನ ಮುಂದೆ ಕುಳಿತುಕೊಂಡು ಈ ಕಾರ್ಪೊರೇಟ್ ಜಗತ್ತನ್ನ ಬಿಟ್ಟರೆ ಬೇರೆ ದಾರಿಯೇ ಇಲ್ಲ ಅಂತ ಹೇಳ್ತಿದ್ದೀರಾ? ಹಾಗಿದ್ರೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ? ನಾನು ಯಾರನ್ನೂ ಅನುಕರಿಸದೆ ನನ್ನದೇ ಆದ ದಾರಿಯನ್ನ ಕಂಡುಕೊಂಡೆ. ನೀವು ಕೂಡ ನಿಮ್ಮದೇ ಆದ ದಾರಿಯನ್ನ ಹುಡುಕಬೇಕು. ಆದ್ರೆ ಈ ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಬೇಗ ಸೋಲೊಪ್ಪಿಕೊಂಡು ನನಗೆ ಬೇರೆ ಆಯ್ಕೆಯೇ ಇಲ್ಲ, ನಾನೇನು ಮಾಡಲಿ ಅಂತ ಕೂತಿದ್ರೆ ನಿಮಗೆ ಯಾವ ದಾರಿಯೂ ಸಿಗಲ್ಲ. ಒಂದು ಕಾಲದಲ್ಲಿ ನಾನು ನಿಮ್ಮ ವಯಸ್ಸಿನಲ್ಲಿದ್ದಾಗ, ಐಐಟಿಯಲ್ಲಿದ್ದಾಗ ನನಗೆ ಕೇವಲ ಒಬ್ಬ ಅಧಿಕಾರಿಯೋ ಅಥವಾ ಮ್ಯಾನೇಜರ್ ಆಗೋದು ಬಿಟ್ಟರೆ ಬೇರೆ ಆಯ್ಕೆ ಇಲ್ಲ ಅಂತ ಅಂದ್ಕೊಂಡಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಇಲ್ಲಿ ಕುಳಿತಿರುತ್ತಿರಲಿಲ್ಲ. ನಾನು ನಿಮಗೆ ಗೌರವ ಕೊಡಬಾರದು ಅಂತ ಹಾಗೆ ಕೇಳಲಿಲ್ಲ. ನೋಡಿ, ನೀವು ನನಗೆ ಗೌರವ ಕೊಡದಿದ್ದರೂ ಪರವಾಗಿಲ್ಲ, ಅದಕ್ಕೆ ನಾನೇನು ಬೇಜಾರು ಮಾಡಿಕೊಳ್ಳಲ್ಲ. ಆದ್ರೆ ಸುಳ್ಳು ಮಾತ್ರ ಹೇಳಬೇಡಿ. ನಾನು ಇಲ್ಲಿ ಬಂದಿರೋದು ನಿಮ್ಮಿಂದ ಗೌರವ ಪಡೆಕೊಳ್ಳೋದಕ್ಕಲ್ಲ, ನಾವಿಬ್ಬರೂ ಸೇರಿ ಸತ್ಯವನ್ನ ಅರಿಯೋದಕ್ಕೆ. ಸತ್ಯಕ್ಕೆ ಮಾತ್ರ ನಮ್ಮ ಮೊದಲ ಆದ್ಯತೆ ಇರಲಿ. ನೀವು ನನಗೆ ದಾರಿಯೇ ಇಲ್ಲ ಅಂದಾಗ ನೀವು ಸತ್ಯಕ್ಕೆ ದ್ರೋಹ ಬಗೆತಿದ್ದೀರಾ. ನಿಮ್ಮಲ್ಲಿ ಎಷ್ಟು ಜನರಿಗೆ ನನಗೆ ಬೇರೆ ಆಯ್ಕೆಯೇ ಇಲ್ಲ ಅಂತ ಅನ್ಸುತ್ತೆ? ಇಂಥ ಅಸಹಾಯಕತೆ, ಇಂಥ ದೀನತೆ ಅಥವಾ ಬದುಕನ್ನ ಎದುರಿಸೋಕೆ ಇರೋ ಇಂಥ ಹಿಂಜರಿಕೆ ಒಬ್ಬ ಯುವಕನಿಗೆ ಶೋಭೆ ತರುತ್ತಾ? ನೀವೇ ಯೋಚಿಸಿ. ಇದು ಸರಿಯೇ? ಇದೇ ನೋಡಿ ಸರಿಯಾದ ಉತ್ತರ. ಈ ಇಡೀ ಪ್ರಪಂಚ ನಿಮ್ಮನ್ನ ಬಲೆಗೆ ಬೀಳಿಸೋಕೆ ಕಾಯ್ತಿದೆ ಅಂತ ಮೊದಲು ಅರ್ಥ ಮಾಡಿಕೊಳ್ಳಿ. ಆಮೇಲೆ ಆ ಬಲೆಗೆ ಬೀಳೋದನ್ನ ನಿರಾಕರಿಸಿ. ಯೌವನ ಅಂದ್ರೆ ಇರೋದೇ ಅದಕ್ಕೆ ಅಲ್ವಾ? ಬರೀ ಸೆಕ್ಸ್ ಮಾಡೋದಷ್ಟೇ ನಿಮ್ಮ ಯೌವನದ ಉದ್ದೇಶನ? ಖಂಡಿತ ಅಲ್ಲ. ನನಗೆ ದಾರಿಯೇ ಇಲ್ಲ ಅಂತ ಮಾತ್ರ ಅನ್ನಬೇಡಿ. ಅದು ಕೇಳೋದಕ್ಕೆ ಬಹಳ ಮುಜುಗರವಾಗುತ್ತೆ. ನೆನಪಿರಲಿ, ನಮಗೆ ಯಾವಾಗಲೂ ಆಯ್ಕೆಗಳಿರುತ್ತವೆ. ಅಸಲಿಗೆ ಈ ಜಾಗೃತ ಪ್ರಜ್ಞೆ ಅಂದ್ರನೇ ಆಯ್ಕೆ ಅಂತ ಅರ್ಥ. ಯಾರಿಗೆ ಆಯ್ಕೆಗಳಿರಲ್ಲ ಗೊತ್ತಾ? ಈ ಜಡ ಪದಾರ್ಥಗಳಿಗೆ ಮಾತ್ರ. ಜಡತ್ವ ಅಂದ್ರನೇ ಆಯ್ಕೆ ಇಲ್ಲದಿರುವುದು. ಈಗ ಒಂದು ಚೆಂಡನ್ನು ಮೇಲೆ ಎಸೆದರೆ ಅದಕ್ಕೆ ಬೇರೆ ದಾರಿ ಇಲ್ಲ, ಅದು ಗುರುತ್ವಾಕರ್ಷಣೆಗೆ ಬದ್ಧವಾಗಿ ಕೆಳಗೆ ಬೀಳಲೇಬೇಕು. ಅದಕ್ಕೆ ಸ್ವಂತ ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ. ಪ್ರಜ್ಞೆ ಇಲ್ಲದ ವಸ್ತುಗಳಿಗೆ ಮಾತ್ರ ಆಯ್ಕೆಗಳಿರಲ್ಲ. ಆದ್ರೆ ನೀವು ಚೈತನ್ಯವಿರೋ ಧೀರ ಯುವಕರು. ನಿಮಗೆ ದಾರಿ ಕಾಣದಿದ್ರೆ ಸತ್ಯದ ಹೊಸ ದಾರಿಯನ್ನ ಸೃಷ್ಟಿಸಿಕೊಳ್ಳಿ. ಅದೇ ನಿಮ್ಮ ನಿಜವಾದ ಶಕ್ತಿ. ಇಂತಹ ಶಕ್ತಿಯನ್ನ ಇಲ್ಲ ಅಂತ ಹೇಳಿ ನಿಮಗೆ ನೀವೇ ಅವಮಾನ ಮಾಡಿಕೊಳ್ಳಬೇಡಿ. ಯಾರೋ ನಿನ್ನನ್ನ ಅಸಮರ್ಥ ಅಂದ್ರೆ ತಲೆ ಕೆಡಿಸಿಕೊಳ್ಳಬೇಡಿ. ಆದ್ರೆ ನಿಮಗೆ ನೀನೆ ನನ್ನ ಕೈಲಿ ಏನೂ ಆಗಲ್ಲ ಅಂತ ಅನ್ಕೊಂಡ್ರೆ ಅದು ನಿನ್ನ ಆತ್ಮಗೌರವದ ಕೊರತೆ ಅಷ್ಟೇ. ಅಂತಹ ಕೀಳರಿಮೆಗೆ ಮಾತ್ರ ಒಳಗಾಗಬೇಡ. ಬದುಕು ಅತಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಸಹ ನನ್ನ ಮುಂದೆ ಇನ್ನೂ ಒಂದು ದಾರಿ ಇದೆ, ಆಯ್ಕೆ ಇದೆ ಅಂತ ನಿಮಗೆ ನೀವು ಸದಾ ಹೇಳಿಕೊಳ್ಳಿ. ನಾನು ಅನಿವಾರ್ಯವಾಗಿ ಈ ಪ್ರಪಂಚವನ್ನೇ ಅನುಕರಿಸಬೇಕು ಅಂತ ಮಾತ್ರ ಎಂದಿಗೂ ಅನ್ನಬೇಡಿ. ಖಂಡಿತ ಬೇಡ. ನೀವು ಹುಟ್ಟಿರೋದು ಕೇವಲ ಗುಲಾಮರಾಗಿ ಪಾಲಿಸೋದಕ್ಕಲ್ಲ, ಅಥವಾ ಎಲ್ಲವನ್ನ ವಿರೋಧಿಸೋದಕ್ಕೂ ಅಲ್ಲ. ನೀವು ಹುಟ್ಟಿರೋದು ಹೃದಯದ ಮಾತಿನಂತೆ ಬದುಕೋದಕ್ಕೆ. ಆ ಹೃದಯ ಯಾವಾಗಲೂ ಸತ್ಯವನ್ನೇ ಪ್ರೀತಿಸುತ್ತೆ. ಅಸಹಾಯಕತೆಯ ಮಾತುಗಳು ಅದಕ್ಕೆ ಇಷ್ಟವಾಗಲ್ಲ. ದೌರ್ಬಲ್ಯ ಯಾರಿಗೆ ತಾನೇ ಇಷ್ಟ ಹೇಳಿ? ನಿಮಗೇನಾದರೂ ದುರ್ಬಲರಾಗಿ ಇರೋದು ಇಷ್ಟನಾ? ಇಲ್ಲ ತಾನೆ? ಹಾಗಿದ್ದ ಮೇಲೆ ಆ ದೌರ್ಬಲ್ಯವನ್ನ ಆಯ್ಕೆ ಮಾಡಿಕೊಳ್ಳೋದು ಯಾಕೆ? ಯೋಚಿಸಿ. ನಿಮ್ ಪ್ರಶ್ನೆ ನಂಗರ್ಥವಾಗಿಲ್ಲಂತ ಒಪ್ಪಿಕೊಳ್ತೀನಿ, ದಯವಿಟ್ಟು ಬಿಬಿಸಿ. ನಾನು ಏನು ಮಾಡಬಲ್ಲೆ ಅಂತ ಒಪ್ಪಿಕೊಂಡ್ರು. ಅದು ಈ ಪ್ರಪಂಚದಲ್ಲಿ ಆಗ್ತಿರೋದನ್ನ ಬದಲಿಸಲ್ಲ ಅಲ್ವಾ? ಒಂದ್ ಮಟ್ಟದವರೆಗೆ. ನೋಡಿ, ನಾನು ಹೇಳ್ತಿರೋದು ಬರೀ ನಿಮ್ಗೆ ಮಾತ್ರ ಅಲ್ಲ, ಇವನಿಗೆ, ಅವಳಿಗೆ ಮತ್ತು ಇಲ್ಲಿರೋ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಸತ್ಯವಾಗಿ ಬದುಕಿ ಜಗತ್ತನ್ನ ಬದಲಿಸೋ ಶಕ್ತಿ ಇರೋದು ಬರೀ ಒಬ್ಬರಿಗಷ್ಟೇ ಅಂತ ಅನ್ಕೋಬೇಡಿ. ಜಗತ್ತು ಇವತ್ತು ಈ ಸ್ಥಿತಿಗೆ ಬರೋಕೆ ನಾವೇ ಕಾರಣ ಅಲ್ವಾ? ಇವತ್ತಿನ ಈ ಪ್ರಪಂಚವನ್ನ ಸೃಷ್ಟಿಸಿರೋರು ನಾವೇ. ನಾವು ಬದಲಾದ್ರೆ ಜಗತ್ತು ಬದಲಾಗುತ್ತೆ. ನಮ್ಮನ್ನ ನಾವು ಬದಲಾಯಿಸಿಕೊಂಡ್ರೆ ಸಾಕು, ಜಗತ್ತು ತಾನಾಗಿಯೇ ಬದಲಾಗುತ್ತೆ. ಇದು ಇಷ್ಟೇ ಸರಳ.
ಹೌದಲ್ವಾ? ಈ ಜಡತ್ವ, ಹೊಸ ಸಾಧ್ಯತೆಗಳನ್ನ ಒಪ್ಪಿಕೊಳ್ಳದ ಈ ಹಠಮಾರಿತನ 80 ವರ್ಷದ ಮುದುಕರಿಗೆ ಇರಬೇಕೇ ಹೊರತು 18ರ ಹರೆಯದ ಯುವಕರಿಗಲ್ಲ. 18ರ ಪ್ರಾಯ ಅಂದ್ರೆ ಅದು ಹೊಸ ಸಾಧ್ಯತೆಗಳಿಗಾಗಿ ಹಂಬಲಿಸಬೇಕಾದ ವಯಸ್ಸು. ಅದನ್ನ ಬಿಟ್ಟು ಅಯ್ಯೋ ಇದೆಲ್ಲ ಬರೀ ಕಲ್ಪನೆ, ಇದು ನಡೆಯಲ್ಲ, ನಾನು ಎಷ್ಟೇ ಪ್ರಯತ್ನ ಪಡ್ತರೂ ಏನೂ ಬದಲಾಗಲ್ಲ ಅನ್ನೋ ಅಸಹಾಯಕತೆಯಲ್ಲ. ಒಬ್ಬ ಮನುಷ್ಯ ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನ ಮಾಡಬೇಕು. ತನ್ನ ಸಂಪೂರ್ಣ ಶಕ್ತಿಯನ್ನ ಧಾರೆ ಎರೆಯಬೇಕು. ಸತ್ಯಕ್ಕಾಗಿ ನೀವು ನಿಮ್ಮ ಸರ್ವಸ್ವವನ್ನ ನೀಡಿದ ಮೇಲೆ ಫಲಿತಾಂಶಕ್ಕಾಗಿ ಕಾಯೋ ಅಥವಾ ಅದನ್ನ ಅಳೆಯೋ ಶಕ್ತಿಯು ನಿಮ್ಮಲ್ಲಿ ಉಳಿಯಲ್ಲ. ಯಾಕಂದ್ರೆ ನೀವು ಈಗಾಗಲೇ ಎಲ್ಲವನ್ನ ಅರ್ಪಿಸಿರ್ತೀರಾ. ಇದು ಒಂಥರ ಟೆನ್ನಿಸ್ನ 5 ಸೆಟ್ಗಳ ಸುದೀರ್ಘ ಪಂದ್ಯವಾಡಿ ಕುಸಿದು ಬೀಳೋ ತರಹ. ಗೆಲುವಿನ ಸಂಭ್ರಮ ಆಚರಿಸೋಕಾಗಲಿ ಅಥವಾ ಸೋಲಿಗೆ ಕೊರಗೋಕಾಗಲಿ ನೀವು ಅಲ್ಲಿ ಉಳಿಯೋದೇ ಇಲ್ಲ. ಪ್ರತಿಯೊಬ್ಬರೂ ತಮ್ಮ ಕೈಲಾದ ಅತಿ ಉತ್ತಮವಾದದ್ದನ್ನ ಮಾಡಲೇಬೇಕು. ಇದು ಮುಖ್ಯ, ಯಾಕಂದ್ರೆ ಇಲ್ಲಿ ಮಕ್ಕಳ ಶೋಷಣೆ ನಡೀತಿದೆ. ಇದು ಒಂಥರ. ಇವತ್ತು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಿದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮಂತ ಅದೆಷ್ಟೋ ಯುವಕರು ಅಂತಹ ಶೋಷಕರ ಸೇವೆ ಮಾಡೋದನ್ನ ಆಯ್ಕೆ ಮಾಡಿಕೊಂಡಿರೋದು. ಯಾವಾಗ ನಿಮ್ಮಂತ ಯುವಜನತೆ ಅಂತಹ ಕೆಟ್ಟ ಶೋಷಕರ ಅಡಿಯಲ್ಲಿ ಕೆಲಸ ಮಾಡೋದನ್ನ ನಿರಾಕರಿಸುತ್ತಾರೋ ಅವತ್ತು ಈ ಮಕ್ಕಳು ನಿಜವಾಗಿಯೂ ರಕ್ಷಿಸಲ್ಪಡುತ್ತಾರೆ. ಅದಕ್ಕೆ ಹೇಳ್ತಿರೋದು, ಸಮಸ್ಯೆ ಮತ್ತೆ ಜವಾಬ್ದಾರಿ ಎರಡೂ ಎಲ್ಲೋ ಹೊರಗಿದೆ ಅಂತ ಹುಡುಕಬೇಡಿ. ಮೊದಲು ಆ ಸಮಸ್ಯೆ ಮತ್ತೆ ಅದರ ಹೊಣೆಗಾರಿಕೆ ನಮ್ಮಲ್ಲೇ ಇದೆ ಅನ್ನೋದನ್ನ ಗುರುತಿಸಿ. ಅವತ್ತೇ ನಿಜವಾದ ಪರಿಹಾರ ಶುರುವಾಗೋದು. ಇದು ನಿಮಗೆ ಅರ್ಥವಾಗ್ತಿದೆಯಾ? ಯಾವುದೋ ಒಂದು ಕಡತದಲ್ಲಿ ಹೆಸರಿರೋ ವ್ಯಕ್ತಿಗಳನ್ನ ಅಥವಾ ಹಗರಣದಲ್ಲಿ ಸಿಕ್ಕಿಬಿದ್ದವರನ್ನ ನೋಡಿ ಅವನು ತಪ್ಪು ಮಾಡಿದ, ಇವನು ಅಪರಾಧಿ ಅಂತ ಖಂಡಿಸೋದು ತುಂಬಾ ಸುಲಭದ ಕೆಲಸ. ನೋಡಿ, ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಯದ್ದು ಮಾತ್ರ ತಪ್ಪಲ್ಲ. ಇದರ ಹಿಂದೆ ಒಂದು ವ್ಯವಸ್ಥೆ ಇದೆ, ಒಂದು ಸಿದ್ಧಾಂತವಿದೆ. ಇಲ್ಲಿ ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಕೇವಲ ಕೆಲವು ವ್ಯಕ್ತಿಗಳನ್ನು ಮಾತ್ರ ದೂಷಿಸಿ ಉಳಿದವರನ್ನು ಸಾಚಾ ಎಂಬಂತೆ ಬಿಟ್ಟು ಬಿಟ್ಟರೆ ಈ ವ್ಯವಸ್ಥೆ ಸರಿಯಾಗಿದೆ ಎಂದು ನೀವು ನಾಟಕವಾಡುತ್ತಿದ್ದೀರಾ ಅಂತ ಅರ್ಥ. ಕೆಲವು ಕಿಡಿಗೇಡಿಗಳು ಮಾತ್ರ ಈ ರೀತಿ ತಪ್ಪು ಮಾಡ್ತಿದ್ದಾರೆ ಅಂದುಕೊಳ್ಳಬೇಡಿ. ಖಂಡಿತ ಇಲ್ಲ. ಈ ಕೊಳೆತ ವ್ಯವಸ್ಥೆಯೇ ಇಂತಹ ವ್ಯಕ್ತಿಗಳನ್ನು ಸೃಷ್ಟಿಸುತ್ತಿದೆ. ಮಕ್ಕಳ ಮೇಲೆ ದೌರ್ಜನ್ಯ ನಡೀತಿದೆ ಅಂದ್ರೆ ಅದು ಕೇವಲ ಕೆಲವು ಅಪರಿಚಿತರಿಂದ ಮಾತ್ರವಲ್ಲ, ಅವರ ಸ್ವಂತ ಕುಟುಂಬಗಳಲ್ಲೂ ಇದು ನಡೀತಿದೆ. ಈ ಶೋಷಣೆ ಕೇವಲ ಹೆಸರಾಂತ ವ್ಯಕ್ತಿಗಳಿಂದ ಮಾತ್ರ ನಡೀತಿದೆ ಅಂತ ನೀವು ಯಾಕೆ ಅಂದುಕೊಂಡಿದ್ದೀರಾ? ಈ ಭೂಮಿಯ ಮೇಲೆ ಅತಿ ಹೆಚ್ಚು ದೌರ್ಜನ್ಯಕ್ಕೆ ಒಳಗಾಗೋ ವರ್ಗ ಯಾವುದಾದ್ರೂ ಇದ್ರೆ, ಬೇರೆ ಪ್ರಾಣಿಗಳನ್ನು ಹೊರತುಪಡಿಸಿ ಕೇವಲ ಮನುಷ್ಯರ ಬಗ್ಗೆ ಮಾತಾಡೋದಾದ್ರೆ ಅದು ಖಂಡಿತವಾಗಿಯೂ ಮಕ್ಕಳು. ನೋಡಿ, ಮನೆಗಳಲ್ಲಿ, ಶಾಲೆಗಳಲ್ಲಿ ಅಂದ್ರೆ ಎಲ್ಲ ಕಡೆ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಿದೆ. ಇದು ಕೇವಲ ದೈಹಿಕ ಹಿಂಸೆ ಮಾತ್ರವಲ್ಲ. ಒಬ್ಬ ಮಗುವಿಗೆ ಸದಾ ಕಾಲ ಕಟ್ಟುಪಾಡುಗಳನ್ನ ಹೇರೋದು ಶೋಷಣೆ ಅಲ್ವಾ? ನೀವು ಆ ಮಗುವಿನ ಮೇಲೆ ನಿಮ್ಮ ನಂಬಿಕೆಗಳನ್ನ, ಒಂದು ನಿರ್ದಿಷ್ಟ ಸಂಸ್ಕೃತಿ, ಧರ್ಮ ಮತ್ತು ಸಿದ್ಧಾಂತಗಳನ್ನ ಹೇರ್ತಿದ್ದೀರಾ. ಇದು ದೌರ್ಜನ್ಯ ಅಲ್ದೆ ಇನ್ನೇನು. ದೈಹಿಕ ಹಿಂಸೆಗಿಂತ ಇದು ಅತಿ ಭಯಾನಕ ಅಂತ ಕೂಡ ವಾದಿಸಬಹುದು. ಇದು ಎಲ್ಲ ಕಡೆ ನಡೀತಿದೆ, ಬರೀ ಕೆಲವು ವ್ಯಕ್ತಿಗಳಿಂದ ಮಾತ್ರವಲ್ಲ. ನಾವು ಕಾಡು ಪ್ರಾಣಿಗಳಂತೆ ಬದುಕುತ್ತಿರೋದೇ ಇದಕ್ಕೆ ಕಾರಣ. ಈ ಸತ್ಯ ನಮಗೆ ಅರ್ಥವಾದಾಗ ಮಾತ್ರ ಈ ಮೃಗೀಯ ಬದುಕಿನಿಂದ ಹೊರಬರೋಕೆ ನಮಗೆ ಅಲ್ಪವಾದ್ರೂ ದಾರಿ ಸಿಗುತ್ತೆ. ಬರೀ ಫಾರ್ಮಲ್ ಬಟ್ಟೆ, ಬ್ರ್ಯಾಂಡೆಡ್ ಜೀನ್ಸ್ ಅಥವಾ ಒಳ್ಳೆ ಸ್ವೆಟ್ ಶರ್ಟ್ ಹಾಕಿಕೊಂಡ ತಕ್ಷಣ ನಾವು ಬಹಳ ಸಂಸ್ಕೃತರು, ಸಭ್ಯರು ಅಥವಾ ಮಾನವೀಯತೆ ಇರೋರು ಅಂತ ಅಂದುಕೊಂಡ್ರೆ ಅದು ನಮಗೆ ನಾವೇ ಹೇಳ್ಕೊಳ್ತಿರೋ ದೊಡ್ಡ ಸುಳ್ಳು. ಇತಿಹಾಸದುದ್ದಕ್ಕೂ ಮನುಕುಲ ತನಗೆ ತಾನೇ ಹೇಳ್ಕೊಂಡು ಬಂದಿರೋ ಅತಿ ದೊಡ್ಡ ಸುಳ್ಳು ಇದು. ಈಗ ಬೇಕಿರೋದು ಕೇವಲ ಕೆಲವು ವ್ಯಕ್ತಿಗಳನ್ನ ಪ್ರಶ್ನೆ ಮಾಡೋದಲ್ಲ, ಬದಲಾಗಿ ನಮ್ಮಲ್ಲಿರೋ ಈ ಸುಳ್ಳನ್ನೇ ಕಿತ್ತೆಸೆಯೋದು. ಧನ್ಯವಾದಗಳು ಸರ್. ನಮಸ್ಕಾರ. ಹೆಸರು ಏಕಾನ ದತ್ತ ಅಂತ. ಮೂಲತಃ ಉತ್ತರ ಬಂಗಾಳದವಳು.
ಕಳೆದ 3 ವರ್ಷಗಳಿಂದ ಯೂಟ್ಯೂಬ್ ಮೂಲಕ ಆಚಾರ್ಯಜಿ ಅವರ ವಿಚಾರಗಳನ್ನ ನಿರಂತರವಾಗಿ ಕೇಳ್ತಿದ್ದೀನಿ. ಅಷ್ಟೇ ಅಲ್ಲ, ಕಳೆದ 7-8 ತಿಂಗಳಿನಿಂದ ಅವರ ಗೀತಾ ಸತ್ರದ ಸದಸ್ಯೆಯಾಗಿ ಸಕ್ರಿಯವಾಗಿ ಪಾಲ್ಗೊಳ್ತಿದ್ದೀನಿ. ಒಂದು ಮಾತು ಹೇಳಲೇಬೇಕು. ಅವರು ಬೋಧಿಸೋ ಒಂದೊಂದು ವಿಷಯವೂ ಪ್ರತಿಯೊಬ್ಬರ ಅಂತರಂಗದ ಕಣ್ಣು ತೆರೆಸುವಂತಿದೆ. ನನ್ನದೊಂದು ಕಳಕಳಿಯ ವಿನಂತಿ ಅಂದ್ರೆ, ಮೊದಲು ಅವರನ್ನ ಸ್ವಲ್ಪ ಕೇಳಿಸಿಕೊಳ್ಳಿ. ಅವರ ಪದಗಳ ಆಯ್ಕೆ, ಆ ವಿಷಯವನ್ನ ಪ್ರಸ್ತುತಪಡಿಸೋ ರೀತಿ, ಮತ್ತೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಅವರು ಆರಿಸಿಕೊಳ್ಳೋ ಒಂದೊಂದು ದೋಹೆಗಳು ಕೂಡ ನಿಜಕ್ಕೂ ಮಂತ್ರಮುಗ್ಧಗೊಳಿಸುತ್ತವೆ. ಆ ದೋಹೆಗಳ ಮೂಲಕ ಕ್ಲಿಷ್ಟವಾದ ವಿಷಯವನ್ನ ಕೂಡ ಎಂಥವರೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಆಚಾರ್ಯಜಿ ಜೊತೆಗಿನ ಈ ಪಯಣ ಒಂದು ಸುಂದರ ಅನುಭವ. ಇವತ್ತಿನ ತಲೆಮಾರಿಗೆ ಇಂತಹ ಒಬ್ಬ ಗುರುವಿನ ಮಾರ್ಗದರ್ಶನ ಸಿಕ್ಕಿರೋದು ನಿಜಕ್ಕೂ ನಮ್ಮೆಲ್ಲರ ಪುಣ್ಯ ಅಂತಲೇ ಹೇಳ್ತೀನಿ. ಅದಕ್ಕೆ ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳೋದು ಇಷ್ಟೇ: ಆಚಾರ್ಯಜಿಯನ್ನ ಅನುಸರಿಸಿ ಅವರ ಗೀತಾ ಸಮಾರಂಗಕ್ಕೆ ಬನ್ನಿ. ಅಲ್ಲಿ ನಿಮಗೆ ಒಂದು ಅದ್ಭುತ ಲೋಕವೇ ತೆರೆದುಕೊಳ್ಳುತ್ತೆ. ಇಲ್ಲಿ ಕೇವಲ ಹೊಸತನ್ನ ಕಲಿಯೋದಷ್ಟೇ ಅಲ್ಲ, ನಮ್ಮಲ್ಲಿ ಬೇಡದೆಯೂ ತುಂಬಿಕೊಂಡಿರೋ ಭಯ, ಕೀಳರಿಮೆ, ಅಸೂಯೆ ಮತ್ತೆ ಗೊಂದಲಗಳನ್ನ ಹೇಗೆ ಕಿತ್ತೆಸೆಯಬೇಕು ಅನ್ನೋದನ್ನ ಇಲ್ಲಿ ಕಲಿತೀವಿ. ಬನ್ನಿ, ಈ ಸುಂದರ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗೂಡಿ.